ನನಗೆ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ಹಿಂದೆ ಏನ್ ಮಾಡಿದ್ದೆ ಅಂತ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ನಿನಗೆ. ಸುಮ್ನೆ ನಿನ್ನೆ ಮೊನ್ನೆ ಪ್ರಮೋಷನ್ ಬಂದಿರೋ ನನ್ನ ಫ್ರೆಂಡ್ಗೆ ದಿನಕ್ಕೆ 4-5 ಕೇಸ್ ಸಿಗುತ್ತೆ, ನನಗೆ ಯಾಕೋ ಸಿಗಲ್ಲ? ನೀನೇ ಯಾರ ಮೇಲೆ ಕೇಸ್ ಹಾಕೋ? ನಾನು ಕೇಸ್ ಹಾಕಿದ್ರೆ ಏನೋ ಪ್ರಯೋಜನ? ಲೇ ಗುಂಡ, ನಿನ್ನ ಹತ್ರ ಜನ ಬರ್ಬೇಕು ಅಂದ್ರೆ ನೀನ್ ಆಫರ್ ಇಡ್ಬೇಕಣ. ಓ, ಡಿಸ್ಕೌಂಟ್ ಸೇಲ್ ತರ? ಹ್ಞೂ ಕಣ, ಟಿವಿಲಿ ಆಡ್ ನೋಡಿಲ್ವೇನಾ? ಒಂದು ಟಿವಿ ತಗೊಂಡ್ರೆ ಇನ್ನೊಂದು ಟಿವಿ ಫ್ರೀ, ಒಂದು ಸೀರೆ ತಗೊಂಡ್ರೆ ಇನ್ನೊಂದು ಸೀರೆ ಫ್ರೀ. ಆಗ ಜನ 4 ಕೊಂಡ್ಕೊಡ್ತಾರೆ. ಹೌದಾ? ಒಂದು ತಗೊಂಡ್ರೆ ಒಂದು ಫ್ರೀ ಇದ್ದೇ ಇರುತ್ತೆ. ಈಗ ನನ್ನ ಜೀವನದಲ್ಲೇ ನೋಡಿಲ್ವೇನಪ್ಪ, ಪಾರು ನಾ ಮದ್ವೆ ಆಗಿದ್ದಕ್ಕೆ ಬೈ 1 get 1 ಫ್ರೀ ಸ್ಕೀಮ್ ಅಲ್ಲಿ ನಮ್ಮ ತುಕ್ಕಿಡಿದ್ರೆ ತುಕ್ಕ ಸಿಗ್ಲಿಲ್ವೇನಾ? ಈಗ ನಾನೇನ್ ಮಾಡ್ಬೇಕು ಅದನ್ನ ಹೇಳ. ಒಂದು ಕೇಸ್ ತಗೊಂಡ್ರೆ ಇನ್ನೊಂದು ಕೇಸ್ ಫ್ರೀ ಅಂತ ಬೋರ್ಡ್ ಹಾಕ್ಬಿಡ. ಐ ಲೈಕ್ ಯುವರ್ ಆಟಿಟ್ಯೂಡ್. ಒಂದು ಕೇಸ್ ತಗೊಂಡ್ರೆ ಇನ್ನೊಂದು ಕೇಸ್ ಫ್ರೀ ಅಂತ ಮನೆ ಮುಂದೆ ಬೋರ್ಡ್ ಹಾಕಿದ್ದೀರಾ. ಹೌದು. ಈಗಾಗ್ಲೇ ನಂದು ಒಂದು ಕೇಸು ತಗೊಂಡಿದ್ದೀರಾ, ನಾನು ಅದಕ್ಕೆ ಫೀಸು ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡೋ ಕೊಟ್ಟಿದ್ದೀರಾ. ಆದ್ರೆ ನಂದು ಇನ್ನೊಂದು ಕೇಸ್ ಇದೆಯಲ್ಲ, ಹೇಳಿ. ನನಗೆ ಮೋಸ ಆಗಿದೆ, ಒಬ್ಬ ಎಜುಕೇಟೆಡ್ ವ್ಯಕ್ತಿಯಿಂದ ಮೋಸ ಆಗಿದೆ. ಯಾರು ಅಯೋಗ್ಯ? ಲಾಯರ್, ಚೀಟರ್, ವಿಚ್ಛೇದನ ಕೊಡ್ಸಿದ್ 30 ದಿನದಲ್ಲೇ ಮದ್ವೆ ಮಾಡಿಸ್ತೀನಿ, ಯಾರು ಸಿಗದೆ ಹೋದ್ರೆ ನಾನೇ ನಿಮ್ಮನ್ನ ಮದ್ವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ದಾರೆ. ಆ ಸುಳ್ಳುಗಾರನ ಹುಡುಕಿ ಶಿಕ್ಷೆ ಕೊಡಿಸ್ಬೇಕು. ಆ ಕೇಸ್ನ ನೀವೇ ತಗೋಬೇಕು, ನನ್ಗೆ ನ್ಯಾಯ ಕೊಡಿಸ್ಬೇಕು, ನನಗೆ ಮದ್ವೆ ಮಾಡಿಸ್ಬೇಕು. ಈ ಭಾರ ನಿಮ್ಮ ಹೆಗಲ ಮೇಲಿದೆ. ಎತ್ತರ ಕೈ. ಒಂದು ಕೇಸ್ ಕೊಟ್ಟು 2ನೇ ಕೇಸಲ್ಲಿ ಫಿಟ್ಟಿಂಗ್ ಇರ್ತೀರೇನ್ರಿ? ನೀವು ಕೊಟ್ಟು 2,000 ರೂಪಾಯಿ ಫೀಸು ಬೇಡ, ಏನು ಬೇಡ, ಹೋಗ್ರಿ ಸುಮ್ನೆ. ಮನೆ ಮುಂದೆ ಒಂದ್ ಕೇಸ್ ಕೊಟ್ರೆ ಇನ್ನೊಂದ್ ಕೇಸ್ ಫ್ರೀ ಅಂತ ಬೋರ್ಡ್ ಹಾಕೊಂಡಿದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಬಂದೆ. ಓ, ಪರವಾಗಿಲ್ಲ ರೀ, ಮನೆ ಮುಂದೆ ಬೋರ್ಡ್ ಹಾಕಿದ್ದು ತುಂಬಾ ಅನುಕೂಲ ಆದಂಗಾಯ್ತು. ಸರ್, ಮೊದಲನೇ ಕೇಸ್ ಹೇಳ್ಬಿಡ್ತೀನಿ ಕೇಳಿ. ಸರ್, ನಂದು 1 ಎಕರೆ ಜಮೀನಿದೆ. ನಾನು ಅದನ್ನ ಒಬ್ರ ಹತ್ರ ಅಡ ಇಟ್ಟಿದ್ದೆ. ಸಾಲ ವಾಪಸ್ ಕೊಟ್ರು ಜಮೀನ್ ಪತ್ರ ವಾಪಸ್ ಕೊಡಲ್ಲ ಅಂತ ಇದ್ದಾನೆ ಸರ್. ಇನ್ನೊಂದು ಕೇಸ್ ಹೇಳಿ. ನನ್ನ ಹೆಂಡತಿ ಜಗಳ ಗಂಟೆ, ಅವಳನ್ನ ನೆನ್ಸ್ಕೊಂಡ್ರೆ ಸಾಕು ಸರ್, ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಈ ಹೆಂಡ್ತಿರಿ ಹೇಗಿರಿ? ಅವಳಿಂದ ನನಗೆ ವಿಚ್ಛೇದನ ಬೇಕು. ಇತ್ತೀಚೆಗೆ ವಿಚ್ಛೇದನ ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತಂತೆ. ಅದನ್ನ ಪೇಪರ್ ಅಲ್ಲಿ ಓದಿದ್ದೆ. ಗಂಡ ಹೆಂಡತಿ ಇಬ್ರು ಒಪ್ಕೊಂಡ್ಬಿಟ್ರೆ ವಿಚ್ಛೇದನ ಸಿಕ್ಕೇ ಬಿಡುತ್ತಂತೆ. ಆಕೆಯಿಂದ ಒಪ್ಪಿಗೆ ಸಿಗುತ್ತೋ? ಒಪ್ಸೋಣ ಸರ್, ಅದಕ್ಕೇನಂತೆ. ಹಾಗಿದ್ರೆ ಈ ಕೇಸು ಆ ಕೇಸು 2 ಒಂದೇ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ. ಮೊದಲು ಫೀಸ್ ಕೊಡಿ. ತಗೊಳ್ಳಿ ಸರ್, 1 ಲಕ್ಷ. ಏಕ್ ಹ್ಯಾಂಡ್ ಒಂದ್ ಬಿಟ್ಟು ಇನ್ನೇನು ಕೊಡಕ್ಕಾಗಲ್ಲ. ನಾನು ಇನ್ನೇನು ಕೇಳಲ್ಲ ರೀ. ನನ್ನನ್ನು ಓಡ್ಸಕ್ಕೆ 1 ಲಕ್ಷನ? ನನ್ ಗಂಡನ್ನ ಸುಮ್ನೆ ಬಿಡಲ್ಲ. ಮೊದ್ಲೇ ನಮ್ ಗುಂಡು ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ರೀ. ಅವ್ರ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ 1 ತಿಂಗಳಲ್ಲಿ ವಿಚ್ಛೇದನ ಕೊಡಿಸ್ಬಿಡ್ತಾರೆ. ಇವ್ರು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ರೆ ನಾವು ತಗೋಬಿಡ್ತೀವ? ಹೆಂಡತಿ ಒಪ್ಪಿಗೆ ಇಲ್ದೆ ಏನು ಮಾಡಕ್ಕಾಗಲ್ಲ. ವಿಚ್ಛೇದನಕ್ಕೆ ಬಲವಾದ ಕಾರಣಗಳು ಬೇಕು. ಇವ್ರು ಅಪ್ಲೈ ಮಾಡಿದ ತಕ್ಷಣ ಕೋರ್ಟ್ ಅವರು ವಿಚ್ಛೇದನ ಕೊಡಿಸ್ಬಿಡ್ತಾರಾ? ಅದಕ್ಕೆ ನಾನು ಹೇಳ್ತಿರೋದು, ನಿಮ್ ಪೈಕಿ ಯಾರಾದ್ರೂ ಹೆದರ್ಸೋರಿದ್ರೆ ಗುಂಡಣ್ಣವ್ರ ಹತ್ರ ಕಳಿಸಿ ಅವಾಜ್ ಹಾಕ್ಸಿ ಹೆದರ್ಸ್ರಿ. ನಮ್ ಮಾವನ್ ಕಳಿಸ್ತೀನಿ, ಹೆದ್ರೋದೇನೋ ನಡ್ಗಿ ಸತ್ತೋಗ್ತಾರೆ. ಯಾಕೆ ಕೊಡ್ತಿದ್ದೀರಾ? ಕಾಪಾಡ್ಬಿಟ್ಟ. ಈ ಗುಂಡಾಗಿದೆಲ್ಲ ನಮ್ಮ ಹತ್ರ ನಡೆಯಲ್ಲ, ಪೊಲೀಸ್ ಸ್ಟೇಷನ್ ಫೋನ್ ಹಾಕ್ಬಿಡ್ತೀನಿ. ಮಗ, ನಾನು ಈ ಸ್ಟೇಷನ್ ಇಂದಾನೆ ಬರ್ತಾ ಇರೋದು. ನಮ್ ಸುಮಿತ್ರನ್ ಕೇಸ್ ಏನ ನೀನ್ ತಗೊಂಡು ನೀನ್ ಅಣ್ಣ 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 ಬೇಡಣ್ಣ. ಪರಮ, ಯಾಕೋ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗಡೆ ಬರಬಾರ್ದೇನಾ? ಸರ್, ನಾವಿಬ್ರು ಒಟ್ಟಿಗೆ ಆರೆಂಜ್ ತಿನ್ಕೊಂಡಿದ್ದವ್ರು, ಈ ರೇಂಜ್ ಬೆಳೆದು ಬಿಟ್ರಲ್ಲ ಸರ್. ಯಾಕೆ, ಏನಾಯ್ತಾ? ನಿನ್ನ ಪಿ ಎನ್ ಒಳಗೆ ಬರಕ್ ಬಿಡ್ಲಿಲ್ಲ ಕಣ. ನಾನು ಹೇಳ್ತೀನಿ ನೋಡಿ ಅಮ್ಮ, ಇವನು ನನ್ನ ಪರಮ ಮಿತ್ರ, ಕುಚುಕು, ಬಾಲ್ಯ ಸ್ನೇಹಿತ. ಒಂದೇ ಸ್ಕೂಲು, ಒಂದೇ ಬೆಂಚು, ಒಂದೇ ವಾಚು, 2 ಮುಳ್ಳು. ದೊಡ್ಡ ಮುಳ್ಳಿಲ್ದೆ ಚಿಕ್ಕ ಮುಳ್ಳಿಗೆ ಬೆಲೆ ಇಲ್ಲ, ಚಿಕ್ಕ ಮುಳ್ಳಿಲ್ದೆ ದೊಡ್ಡ ಮುಳ್ಳಿಗೆ ಬೆಲೆ ಇಲ್ಲ. ಇವನು ಬಂದ್ರೆ ಡೈರೆಕ್ಟ್ ಆಗಿ ಒಳಗಡೆ ಬಿಟ್ಬಿಡ್ಬೇಕು. ಆಯ್ತು ಸರ್. ಏನ ಈ ಅರೇಂಜ್ಮೆಂಟ್? ಕ್ಲೈಂಟ್ಗಳಿಗೋಸ್ಕರ ಮಾಡಿರೋ 2 ಪ್ರಯತ್ನನು ಫೇಲ್ ಆಗ್ಬಿಡ್ತಪ್ಪ. ಇದು 3ನೇ ಪ್ರಯತ್ನ. ಇವಳು ಚೆನ್ನಾಗಿದ್ರೆ ಇವಳನ್ನ ನೋಡಕ್ಕಾದ್ರೂ ಕ್ಲೈಂಟ್ಗಳು ಬಂದೇ ಬರ್ತಾರೆ. ಲಾಯರ್ ಬರೋದ್ ಲೇಟ್ ಆದ್ರೂ ಕ್ಲೈಂಟ್ಗಳು ಇವಳನ್ನ ನೋಡ್ತಾ ಕೂತ್ಕೋತಾರೆ. ಯಾರ್ರಿ ನೀವು? ಏನ್ ಕೇಸು? ಲವ್ ಕೇಸ? ಲವ್ ಕೇಸ? ಯಾವ ಕೇಸ? ನನ್ನ ಹತ್ರ ಮಾತಾಡ್ರಿ, ನಾನ್ ಸೆಟ್ಲ್ ಮಾಡ್ತೀನಿ. ನಿಮ್ಮ ಹತ್ರ ಮಾತಾಡಿದ್ರೆ ಸೆಟ್ಲ್ ಆಗಲ್ಲ ರೀ. ಇವಳು ನನ್ನ ಹುಡುಗಿ, ನಾನು ಇವಳ ಜೊತೆನೆ ಮಾತಾಡ್ಬೇಕು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇಲ್ಲಿ ತರಬೇಡ್ರಿ, ಹೋಗ್ರಿ ಆಚೆ. ಇವಳು ಸಿಗೋದೇ ಇಲ್ಲಿ. ಹಗಲೊತ್ತಲ್ಲಿ ಇಲ್ಲಿ ಮಾತಾಡ್ದಲ್ಲ ಇನ್ನೆಲ್ರಿ ಮಾತಾಡಕ್ಕಾಗತ್ತೆ? ಒಳಗಡೆ ರೂಮ್ ರೂಮ್ ಬೇಕಂತ ರೂಮ್ ಎದ್ದೋಗ್ರಿ ಆಚೆ. ನಾನು ನನ್ನ ಹುಡುಗಿ ಹತ್ರ ಮಾತಾಡೋರು ನಿಮ್ಮ ಅಪ್ಪನ ಮೇಲೆ ಗಂಟೆ ನಾಯ್ತು. ಆಮೇಲೆ ಏನಮ್ಮ ಆಫೀಸಲ್ಲಿ ಲವರ್ನ ಕರ್ಕೊಂಡ್ಬಂದು ಮಾತಾಡ್ತಿದ್ದ ನಾ ಕೇಳಲ್ಲ ನಿನ್ಗೆ? ರೀಟಾ, ಇಂಥವ್ರ ಆಫೀಸಲ್ಲಿ ಕೆಲಸ ಮಾಡೋದಕ್ಕಿನ್ನ ಯಾವ್ದಾದ್ರು ಮಠ ಸೇರ್ಕೊಳದ? ಇನ್ನೊಂದು ವಾರ ಯಾವ ಕ್ಲೈಂಟ್ ಬರಂಗಿಲ್ಲ ಬಿಡ್ರಿ. ಅದ್ಯಾಕೋ? ಗುಂಡಣ್ಣವರು ರೆಸ್ಟ್ ಅಲ್ಲಿ ಇದ್ದಾರೆ. ಇನ್ನೊಂದು ವಾರ ಯಾರಿಗೂ ಭೇಟಿ ಮಾಡೋ ಅವಕಾಶ ಇಲ್ಲ ಅಂತ ನಾನೇ ಬೋರ್ಡ್ ಹಾಕ್ತಿದ್ದೀನಿ.